ರಾಜ್ಯದಲ್ಲಿ ಮುಂದುವರಿದ ಹೃದಯಾಘಾತ ಮರಣ ಮೃದಂಗ ಮಕ್ಕಳಿಗೂ ಹೃದಯ ತಪಾಸಣೆಗೆ ಸಲಹೆ. ಇಂದು ಒಂದೇ ದಿನ ಹೃದಯಾಘಾತಕ್ಕೆ 5 ಬಲಿ. ದೇವರಾಜ್ ಮರಣೋತ್ತರ ಪರೀಕ್ಷೆ ವರದಿ ನೋಡಿ ತಜ್ಞರೇ ಶಾಕ್. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಭ್ರಷ್ಟಾಚಾರ ಆರೋಪ. ಎಪಿಎಂಸಿ ಮಳಿಗೆಗೆ 50 ಲಕ್ಷ ಲಂಚಾನ. ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್ ವರ್ತಕ ಚಂದ್ರಶೇಖರ್ಗೆ ಮಳಿಗೆ ಹಸ್ತಾಂತರ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಹೃದಯಾಘಾತ ಸರಣಿ ಸಾವು ಮುಂದುವರೆದಿದೆ. ಈ ನಡುವೆ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣನ ಎಂಬ ಬಗ್ಗೆ ತನಿಖಾ ತಂಡದಿಂದ ತನಿಖೆ ಮುಕ್ತಾಯ ಆಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ಇಂದು ವರದಿ ಸಲ್ಲಿಕೆ ಮಾಡಲಿದೆ. ಸಿಎಂ ಸೂಚನೆ ಮೇರೆಗೆ ಯುವಕರ ಹಠಾತ್ ಸಾವಿನ ಬಗ್ಗೆ ಅಧ್ಯಯನ ಮಾಡಿದ ತನಿಖಾ ತಂಡ ಲಸಿಕೆ ತೆಗೆದುಕೊಂಡ 250 ಮಂದಿ ಮೇಲೆ ಅಧ್ಯಯನ ಮಾಡಿದೆ. ವರದಿಯಲ್ಲಿ ಕೋವಿಡ್ ಬಂದು ಹೋದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಇದ್ದು ಹೃದಯಾಘಾತಕ್ಕೆ ಲಸಿಕೆ ಕಾರಣವಾಗಿಲ್ಲ ಎಂದಿದೆ. ಈ ನಡುವೆ ಸಣ್ಣ ಮಕ್ಕಳಲ್ಲೂ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಶಾಲಾ ಹಂತದಲ್ಲಿ ಹೃದಯ ತಪಾಸಣೆ ಮಾಡಲು ತಜ್ಞರು ಸಲಹೆ ನೀಡಿದ್ದಾರೆ. 15 ವರ್ಷದ ಒಳಗಿನ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ ಮಾಡಲು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. 10ನೇ ತರಗತಿ ಮಕ್ಕಳಿಗೆ ಹೃದಯ ತಪಾಸಣೆ ಕಡ್ಡಾಯವಾಗಿ ಮಾಡಬೇಕು. ಮಕ್ಕಳ ಸ್ಕ್ರೀನಿಂಗ್ ಕಡಿಮೆ ಮಾಡಬೇಕು. ಆಹಾರದಲ್ಲಿ ಶುಗರ್ ಮತ್ತು ಉಪ್ಪಿನ ಪ್ರಮಾಣ ನಿಯಮಿತವಾಗಿ ಇರಬೇಕು ಅಂತ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಮರಣ ಮೃದಂಗ ಮುಂದುವರೆದಿದೆ. ಇಂದು ಒಂದೇ ದಿನ ಹೃದಯಾಘಾತಕ್ಕೆ 5 ಮಂದಿ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ 2, ಬೆಂಗಳೂರಿನಲ್ಲಿ 2 ಹಾಗೂ ಮಂಡ್ಯದಲ್ಲಿ 1 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನದಲ್ಲಿ 21 ವರ್ಷದ ಮದನ್, 55 ವರ್ಷದ ಬಿಎನ್ ವಿಮಲಾ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 50 ವರ್ಷದ ಪುರೋಹಿತ ಸುಧೀಂದ್ರ ಆಚಾರ್ ಹಾಗೂ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆಗೆ ಬರ್ತಾ ಇದ್ದ ಗುಂಡ್ಲುಪೇಟೆಯ ರೈತ ಈಶ್ವರ್ ಮೃತಪಟ್ಟಿದ್ದಾರೆ. ಇನ್ನು ಮಂಡ್ಯದಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಗಲೇ ಹೃದಯಾಘಾತವಾಗಿ 45 ವರ್ಷದ ಶೀಲಾ ಮೃತಪಟ್ಟಿದ್ದಾರೆ. ಈ ನಡುವೆ ಹಾಸನದ ದೇವರಾಜ್ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ದೇವರಾಜ್ ಮರಣೋತ್ತರ ಪರೀಕ್ಷೆ ವರದಿ ನೋಡಿ ತಜ್ಞರೇ ಶಾಕ್ ಆಗಿದ್ದಾರೆ. 4 ತಿಂಗಳ ಹಿಂದೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದ ದೇವರಾಜ್ಗೆ ಎಲ್ಲವೂ ನಾರ್ಮಲ್ ಇದ್ರೂ ಜೂನ್ 13ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇಸಿಜಿ ಬ್ಲಡ್ ರಿಪೋರ್ಟ್ನಿಂದ ಸಮಸ್ಯೆ ಅರ್ಥ ಆಗಲ್ಲ, ಎಕೋ ಕಾರ್ಡಿಯೋಗ್ರಫಿ ಮಾಡಿಸಿದರೆ ಸಮಸ್ಯೆ ತಿಳಿಯುತ್ತೆ ಅಂತ ಹೃದ್ರೋಗ ತಜ್ಞ ಡಾಕ್ಟರ್ ಆಶಿತ್ ಶ್ರೀಧರ್ ಹೇಳಿದ್ದಾರೆ. ನಾವು ಡಯಟ್ ಅಂಡ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ವೆಲ್ನೆಸ್, ಬೇಸಿಕಲಿ ಮೆಂಟಲ್ ವೆಲ್ನೆಸ್ ಇರ್ಬೋದು, ಫಿಸಿಕಲ್ ವೆಲ್ನೆಸ್ ಇರ್ಬೋದು. ಎರಡರ ಕಡೆನೂ ನಾವು ಗಮನ ಕೊಟ್ಟು ತಿನ್ನುವಂಥ ಆಹಾರ ಮತ್ತು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಫೋಕಸ್ ಮಾಡಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡೋದ್ರಿಂದನೂ ಸಕ್ಕರೆ ಕಾಯಿಲೆ ಆಗುವಂಥ ಚಾನ್ಸಸ್ ಕಮ್ಮಿ ಮಾಡ್ಕೋಬೋದು, ಬ್ಲಡ್ ಪ್ರೆಷರ್ ಬರುವಂಥ ಚಾನ್ಸಸ್ ಕಮ್ಮಿ ಮಾಡ್ಕೋಬೋದು. ಹಾಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಂಡು ಇದರಿಂದ ಓವರ್ ಆಲ್ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ನ ನಾವು ಕಮ್ಮಿ ಮಾಡ್ಕೋಬಹುದು. ಇಸಿಜಿ, ಎಕೋಕಾರ್ಡಿಯೋಗ್ರಫಿ ಮತ್ತು ಹೈ ಸೆನ್ಸಿಟಿವ್ ಟ್ರಾಪೈ ಇದನ್ನು ಸೀಕ್ವೆನ್ಷಿಯಲಿ ಮಾಡಿ ನೋಡ್ತೀವಿ. ಇದು ಮಾಡಿ ಇದರಿಂದ ಏನೂ ಸಮಸ್ಯೆ ಇಲ್ಲ ಅಂದರೆ ಅವಾಗ ಅಟ್ಲೀಸ್ಟ್ ಅದಾದರೆ ಬೇರೆ ಇನ್ನು ಆತಂಕ ಪಡುವಂಥ ಸಿಚುವೇಶನ್ ಏನೂ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಿವೆ. ವಾಲ್ಮೀಕಿ ನಿಗಮ, ವಸತಿ ಇಲಾಖೆ ಬಳಿಕ ಇದೀಗ ಮತ್ತೊಂದು ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಎಪಿಎಂಸಿಯಲ್ಲಿ ಮಳಿಗೆ ಹಸ್ತಾಂತರಕ್ಕೆ ಲಂಚ ಪಡೆದಿರುವುದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ ದಾಸನಪುರ ಎಪಿಎಂಸಿಯಲ್ಲಿ ಮಳಿಗೆ ಮಂಜೂರು ಮಾಡೋದಕ್ಕೆ ಬರೋಬ್ಬರಿ 20 ಲಕ್ಷದಿಂದ 50 ಲಕ್ಷದವರೆಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಲಾಗಿದೆಯಂತೆ. ಒಂದು ಮಳಿಗೆ ಪಡೆಯೋದಕ್ಕೆ ಸರ್ಕಾರಕ್ಕೆ ಕಟ್ಟಬೇಕಾಗಿರೋದು ಕೇವಲ 40ರಿಂದ 50 ಸಾವಿರ ಮಾತ್ರ. ಆದ್ರೆ ಅಧಿಕಾರಿಗಳು ಬರೋಬ್ಬರಿ 50 ಲಕ್ಷದವರೆಗೆ ಲಂಚವನ್ನ ಪಡೆಯುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದರಲ್ಲೂ ಎಪಿಎಂಸಿಯ ಮುಂದಿನ ಮಳಿಗೆ ಪಡೆಯಬೇಕಾದ್ರೆ ಹೆಚ್ಚಿನ ಹಣ ನೀಡಬೇಕು. ಈ ಕುರಿತು ಅಧಿಕಾರಿಗಳು ಆಮಿಷ ಒಡ್ಡುವ ರೇಟ್ ಕಾರ್ಡ್ ರಿಲೀಸ್ ಮಾಡಲಾಗಿದೆ. ಮಳಿಗೆಗಳಿಗೆ ಎನ್ಒಸಿ ಪಡೆಯಲು 5 ಲಕ್ಷ ಕೊಡಬೇಕು. ದಾಸನಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ 103 ಮಳಿಗೆಗಳಿವೆ. ಪ್ರಮುಖ ಮಳಿಗೆಗಳಿಗೆ 50 ಲಕ್ಷಕ್ಕೆ ಬೇಡಿಕೆ ಇಡಲಾಗಿದೆ. ಎ ಬ್ಲಾಕ್ನ 4 ಮಳಿಗೆಗಳಿಗೆ 50 ಲಕ್ಷ ಲಂಚದ ಬೇಡಿಕೆ ಇಡಲಾಗಿದೆ. ಸರ್ಕಾರದ ಬೆಲೆ ಒಂದು ಮಳಿಗೆಗೆ 40 ಸಾವಿರ ಡೆಪಾಸಿಟ್, ತಿಂಗಳಿಗೆ 9ರಿಂದ 12 ಸಾವಿರ ಬಾಡಿಗೆ ಕೊಡಬೇಕು. ಬಾಡಿಗೆ ಮಳಿಗೆಗೆ ಲಕ್ಷಾಂತರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ. ಎಪಿಎಂಸಿಯಲ್ಲಿ ಮಳಿಗೆ ಹಸ್ತಾಂತರಕ್ಕೆ ಲಂಚ ಪಡೆದಿರುವುದು ಬೆಳಕಿಗೆ ಬಂದಿದೆ. ವಂಚನೆಗೊಳಗಾದ ವರ್ತಕ ಚಂದ್ರಶೇಖರ್ ಎಪಿಎಂಸಿಯಲ್ಲಿನ ಭ್ರಷ್ಟಾಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಚಂದ್ರಶೇಖರ್, ದಾಸನಪುರ ಮಳಿಗೆ ಮಂಜೂರಾಗಲು ಅರ್ಜಿ ಸಲ್ಲಿಸಿದ್ರೂ ಮಳಿಗೆ ಹಸ್ತಾಂತರವಾಗಿರಲಿಲ್ಲ. ಹಾಗಾಗಿ ಇದನ್ನ ಕೇಳಲು ಎಪಿಎಂಸಿ ಕಾರ್ಯದರ್ಶಿಯ ಬಳಿ ಹೋದಾಗ 20 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಬಳಿಕ ಮದುವೆಯಾಗಿ 10 ದಿನ ಆಗಿದ್ರು. ನನ್ನ ಹೆಂಡತಿಯ ಮಾಂಗಲ್ಯ ಹಾಗೂ ಅಮ್ಮನ ಒಡವೆಗಳನ್ನ ಅಡವಿಟ್ಟು ದುಡ್ಡು ಹೊಂದಿಸಿ ಲಂಚ ನೀಡಿದ್ದೇನೆ. ಆದ್ರೂ ಕೂಡ ಮಳಿಗೆ ಹಸ್ತಾಂತರ ಆಗಿರಲಿಲ್ಲ. ಬಳಿಕ ಕಾರ್ಯದರ್ಶಿಗೆ ಹಣ ವಾಪಸ್ ಕೇಳಿದ್ರು, ಕೊಟ್ಟಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಈ ಭ್ರಷ್ಟಾಚಾರದ ಆರೋಪ ಕುರಿತು ಚಂದ್ರಶೇಖರ್ ಸಚಿವ ಶಿವಾನಂದ ಪಾಟೀಲ್ಗೆ ಪತ್ರ ಬರೆದು ತನಿಖೆ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಒಂದೊಂದು ಅಂಗಡಿಗೆ ಒಂದೊಂದು ತರ ವೆರೈಟಿ ಮಾಡ್ತಾರೆ ಅವರು. 25 ಲಕ್ಷದಿಂದ 20 ಲಕ್ಷಕ್ಕೆ ಬಂದಿದ್ದಾರೆ. ಸರ್ಕಾರಕ್ಕೆ ನಾವು ಬರೀ ಕೇವಲ 40 ಸಾವಿರನೇ ಕಟ್ಟಬೇಕು. ಬಟ್ ಆ ಸರ್ಕಾರದಿಂದ ನನಗೆ ಈ ಅಂಗಡಿ ಬೇಕು ಅಂದ್ರೆ ಸೈನ್ ಹಾಕಕ್ಕೆ, ಒಂದು ಸಿಗ್ನೇಚರ್ ಹಾಕಕ್ಕೆ 25 ಲಕ್ಷದಿಂದ 20 ಲಕ್ಷ ಲಂಚ ಕೊಡಬೇಕು. ಅವ್ರದ್ದು ತಾಳಿ ಸರ ಟೋಟಲ್ 228 ಗ್ರಾಮ್ ಮೇಡಮ್, ವಾಲೆ ಸಮೇತ ಟೋಟಲ್ಗೆ 20 ಲಕ್ಷ ತೊಗೊಂಡಾಗಿ ಅವ್ರ ಕೈಗೆ ಕೊಟ್ಟೆ. ಇಲ್ಲ ಏನು ಮಾಡೋಕ್ಕಲ್ಲಪ್ಪ, ದೊಡ್ಡ ಇನ್ಫ್ಲೂಯೆನ್ಸ್ ಮೇಲೆ ಬಂದಿದೆ, ಆಗಲ್ಲ ಅಂತ ತಳ್ಳಾಕೊಟ್ರು.
ಎಪಿಎಂಸಿ ಭ್ರಷ್ಟಾಚಾರದ ಕುರಿತು ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವ ಶಿವಾನಂದ ಪಾಟೀಲ್, ದೊರೆಸ್ವಾಮಿ ವಿರುದ್ಧ ಕೇಳಿಬಂದಿರುವ ಆರೋಪದ ಬಗ್ಗೆ ಖಂಡಿತವಾಗಿಯೂ ಕೂಡ ಇಲಾಖೆಯಿಂದ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಈ ಹಿಂದೆ ಪಬ್ಲಿಕ್ ಟಿವಿ ವರದಿ ಮಾಡಿದ್ದಾಗ ಜ್ಯೇಷ್ಠತೆಯ ಆಧಾರದಲ್ಲಿಯೇ ಕೊಡಬೇಕು ಅಂತ ಸೂಚನೆ ನೀಡಿದೆ. ಆದ್ರೆ ಈಗ ಮತ್ತಿಂತಹ ಆರೋಪಗಳು ಕೇಳಿಬಂದಿದೆ. ತನಿಖೆಯನ್ನು ಮಾಡಿಸ್ತೇನೆ. ಚಂದ್ರಶೇಖರ್ ದೂರಿನ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ಯವಹಾರ ಕಂಡು ಬಂದರೆ ಖಂಡಿತವಾಗಿಯೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ದಾಸನಪುರ ಎಪಿಎಂಸಿ ಭ್ರಷ್ಟಾಚಾರದ ಕುರಿತು ಪಬ್ಲಿಕ್ ಟಿವಿಯಲ್ಲಿ ಯಾವಾಗ ಸುದ್ದಿ ಪ್ರಸಾರ ಆಯಿತು, ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ವರದಿಯ ಬೆನ್ನಲ್ಲೇ ಎಪಿಎಂಸಿ ಅಧಿಕಾರಿ ದೊರೆಸ್ವಾಮಿ ತರಾತುರಿಯಲ್ಲಿ ವರ್ತಕ ಚಂದ್ರಶೇಖರ್ಗೆ ಮಳಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಮೂಲಕ ಬೀಸೋದೊಣ್ಣೆಯಿಂದ ಪಾರಾಗಲು ದೊರೆಸ್ವಾಮಿ ಮುಂದಾಗಿದ್ದಾರೆ. ಈಗ ನನಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದೆ ಬೆಳಗ್ಗೆ. ಈಗ ನಾನು ನಿಜವಾಗ್ಲೂ ಆ ಥರ ಆಗಿದ್ದರೆ ಖಂಡಿತ ಎನ್ಕ್ವೈರಿ ಮಾಡ್ತೀನಿ. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರ ಮೇಲೂ ನಾನು ಕ್ರಮ ಕೈಗೊಳ್ತೀನಿ. ಇಲ್ಲ, ಸಚಿವರೇ ಕರೆದಿ ಪಾಪ ಧೈರ್ಯ ಹೇಳಿದ್ರು, 2 ದಿವಸ ಇರಪ್ಪ, ಡೈರೆಕ್ಟ್ ಇಲ್ಲ, ಅವ್ರು ಬರ್ತಿದ್ದಂಗೆ ಒಳ್ಳೆ ಮಳಿಗೆ ಮಾಡಿಕೊಡ್ತೀನಿ. ಸರಿಯಪ್ಪ, ನೀನು ಏನು ಬೇಜಾಮಕ್ಕೋಬೇಡ, ಇದು ನಮ್ಮ ಗಮನಕ್ಕೆ ಬರಲಿಲ್ಲ, ಅದು ಸಡನ್ನಾಗೆ 2 ಡೇಸ್ ವೆಯ್ಟ್ ಮಾಡಿ ಅಂದರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅಪಮಾನಕರ ಹೇಳಿಕೆ ನೀಡಿರುವ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರವಿಕುಮಾರ್ ಹೇಳಿಕೆ ಖಂಡಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಬಂಧನ ಭೀತಿ ಎದುರಿಸುತ್ತಿರುವ ರವಿಕುಮಾರ್ ಎಫ್ಐಆರ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೂನ್ 1ರಂದು ವಿಧಾನಸೌಧ ಆವರಣದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರೊಟೆಸ್ಟ್ ನಡೆಸಿತ್ತು. ಈ ವೇಳೆ ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಕುರಿತು ಅಸಂಸದೀಯ ಪದ ಬಳಕೆ ಮಾಡಿ ನಿಂದಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ರವಿಕುಮಾರ್ ಹೇಳಿಕೆಗೆ ಐಎಎಸ್ ಅಧಿಕಾರಿಗಳ ಸಂಘ ಸಹ ಆಕ್ಷೇಪ ವ್ಯಕ್ತಪಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವ ಐಎಎಸ್ ಅಧಿಕಾರಿಗಳು ರವಿಕುಮಾರ್ ಹೇಳಿಕೆ ಖಂಡಿಸಿದ್ದು ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಾಗರತ್ನ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಒಂದು ಉನ್ನತ ಹುದ್ದೆ ಇರುವಂತ ಅಧಿಕಾರಿಗೆ ಇವ್ರು ಈ ತರ ಮಾತಾಡ್ಕೊಂತಾರೆ ಅಂದಾಗ, ಒಂದು ಅವ್ರ ಮನೆಯಲ್ಲಿ ಅವ್ರ ಹೆಣ್ಮಕ್ಳು ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಅಥವಾ ಅವ್ರ ತಂಗಿ ಆಗ್ಬೋದು, ಅಥವಾ ಅವ್ರ ಮಕ್ಕಳೇ ಆಗ್ಬೋದು, ಆ ರೀತಿ ಮಾತಾಡ್ಕೊಂಡಿದ್ರೆ ಅವ್ರು ಏನಂತ ಹೇಳಿಕೆ ಕೊಡ್ತಾ ಇದ್ರು, ಅವ್ರು ಏನಂತ ಮಾಡ್ತಾ ಇದ್ರು. ರವಿಕುಮಾರ್ ಆಡಿಯೋ ಮಾತುಗಳು ಭಾರೀ ವಿವಾದ ಸೃಷ್ಟಿಸಿದೆ. ಆದರೆ ರವಿಕುಮಾರ್ ಹೇಳಿಕೆ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ರವಿಕುಮಾರ್ಗೆ ನಾಲಿಗೆ ಜಾಸ್ತಿ ಆಗಿದೆ ಅಂತ ಕಿಡಿಕಾರಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ನಾಯಿಗೆ ಬರುವ 3 ಕಾಯಿಲೆಗಳು ರವಿಕುಮಾರ್ಗೆ ಬಂದಿದೆ ಅಂತ ಟೀಕಿಸಿದರು. ರವಿಕುಮಾರ್ಗೆ ಆತ್ಮಸಾಕ್ಷಿ ಇದ್ದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿ ಅಂತ ಸಚಿವ ಎಚ್.ಕೆ. ಪಾಟೀಲ್ ಒತ್ತಾಯಿಸಿದ್ದಾರೆ. ಇನ್ನು ಸಚಿವರಾದ ಪ್ರಿಯಾಂಕ ಖರ್ಗೆ, ಈಶ್ವರ್ ಖಂಡ್ರೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರವಿಕುಮಾರ್ ಹೇಳಿಕೆಯನ್ನ ಖಂಡಿಸಿದ್ದಾರೆ. ನಾಲ್ಗೆ ಜಾಸ್ತಿ ಆಯಿತು. ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಯಾರು ಹುಚ್ಚಾಸ್ಪತ್ರೆನಲ್ಲಿ ಇರಬೇಕು, ನಿಮ್ಯಾನ್ಸ್ನಲ್ಲಿ ಇರಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ಆ ಹುಟ್ಟುಗುಣ ಸುಟ್ರು ಹೋಗೋಣ ಅಂತಾರಲ್ಲ, ಆ ಪ್ರವೃತ್ತಿಯಿಂದ ಬೆಳೆದು ಬಂದಂಥ ವ್ಯಕ್ತಿ ಇವರೆಲ್ಲರೂ. ಸೊ ಇದು ಅವ್ರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಅವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಮಾಡ್ತಾ ಇರುವ ಬಿಬಿಎಂಪಿ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಪರಿಶಿಷ್ಟ ಜಾತಿ ಸಮೀಕ್ಷೆಯನ್ನ ಮನೆ ಮನೆಗೆ ತೆರಳಿ ಮನೆಯವರನ್ನ ಮಾತನಾಡಿಸಿ ಸರ್ವೆ ಮಾಡಬೇಕು ಎಂಬ ನಿಯಮ ಇದೆ. ಆದರೆ ಮನೆ ಗೋಡೆ ಮೇಲೆ ಸ್ಟಿಕ್ಕರ್ ಅಂಟಿಸೋದು, ಬೈಕ್ ಮೇಲೆ ಸ್ಟಿಕ್ಕರ್ ಅಂಟಿಸಿ ಮನೆ ಮಾಲೀಕರನ್ನ ಮಾತನಾಡಿಸದೆ ಸರ್ವೆ ಮಾಡ್ತಾ ಇದ್ದಾರೆ. ಮನೆ ಮಾಲೀಕರ ಮೇಲೆ ಹಲ್ಲೆ ಮಾಡಿರೋದು ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿದ್ದು, ಕುತೂಹಲದ ಸಂಗತಿ ಅಂದ್ರೆ ಕೇವಲ 10 ಸೆಕೆಂಡ್ನಲ್ಲಿ 4 ಫ್ಲಾಟ್ಗಳ ಸಮೀಕ್ಷೆ ಮಾಡಲಾಗಿದೆ. ಎಸ್ಸಿ ಸಮೀಕ್ಷೆಯ ಮತ್ತೊಂದು ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆಗೆ ಹೋಗಿದ್ದ 2 ಸಿಬ್ಬಂದಿ ಕೇವಲ 10 ಸೆಕೆಂಡ್ನಲ್ಲಿ 4 ಫ್ಲಾಟ್ ಸಮೀಕ್ಷೆ ಪೂರ್ಣ ಮಾಡಿದ್ದಾರೆ. ಮನೆಯವರನ್ನ ಭೇಟಿ ಮಾಡದೆ ಯಾವುದೇ ದಾಖಲೆ ಪಡೆಯದೆ ಫ್ಲಾಟ್ಗೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು, ಕಾಟಾಚಾರದ ಸರ್ವೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಬಿಬಿಎಂಪಿ ಸಮೀಕ್ಷೆಗೆ ಕೊಟ್ಟಿದ್ದ ಡೆಡ್ ಲೈನ್ ಒಳಗಡೆ ಸಮೀಕ್ಷೆ ಮುಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. 5ನೇ ತಾರೀಕಿನ ಒಳಗಡೆ ಸಮೀಕ್ಷೆ ಮುಗಿಸಬೇಕು ಅಂತ ಹೇಳಿದ್ರು. ಇನ್ನೂ ಸಮೀಕ್ಷೆ ಮುಗಿಸಿಲ್ಲ. ಬೆಂಗಳೂರಿನಲ್ಲಿ ಕೇವಲ 52% ಮಾತ್ರವೇ ಸರ್ವೆ ಮಾಡಲಾಗಿದೆ. 22 ಲಕ್ಷ ಮನೆ ಸರ್ವೆ ಆಗಿದ್ದು, ಇನ್ನು 11 ಲಕ್ಷ ಮನೆಗಳ ಸರ್ವೆ ಮಾಡಬೇಕಿದೆ. ಉಳಿದಿರೋ 2 ದಿನದಲ್ಲಿ ಸರ್ವೆ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಿಬಿಎಂಪಿ ಸರ್ವೆ ಮಾಡೋದಕ್ಕೆ ಮತ್ತಷ್ಟು ದಿನ ಕಾಲಾವಕಾಶ ಕೇಳೋದಕ್ಕೆ ಮುಂದಾಗಿದೆ. ಇನ್ನು 1 ವಾರ ಅಥವಾ 2 ವಾರದಲ್ಲಿ ಸರ್ವೆ ಮುಗಿಸುವ ಪ್ಲಾನ್ ನಲ್ಲಿದೆ ಬಿಬಿಎಂಪಿ. ನಾವು 2 ತಿಂಗಳಿಂದ ಸರ್ವೆ ಮಾಡ್ತಾ ಇದ್ದೀವಿ. ಇದು ಕರೆಕ್ಟಾಗಿ ಕಾಂಪ್ರಿಹೆನ್ಸಿವ್ ಆಗಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಕಮಿಷನ್ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡು ಇದನ್ನು ಮುಗಿಸಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳಿದ್ದೇವೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಬೆಂಗಳೂರಿನಲ್ಲಿ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. ನಗರದ ಹಲವು ಏರಿಯಾಗಳಲ್ಲಿ ಪೌರ ಕಾರ್ಮಿಕರೇ ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಇದಕ್ಕೆ ಸಾರ್ವಜನಿಕರು ವಿರೋಧಿಸ್ತಾ ಇದ್ದು, ಸ್ಟಿಕ್ಕರ್ ಅಂಟಿಸಲು ಬರ್ತಿರುವ ಪೌರ ಕಾರ್ಮಿಕರ ಜೊತೆ ಕಿರಿಕ್ಗಳು ಆಗ್ತಾ ಇವೆ. ಇದರಿಂದ ಇಂದಿನ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಲು ಹೋಗದಿರಲು ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ಸಂಘದಿಂದ ಸೂಚಿಸಲಾಗಿದೆ. ಟಾರ್ಗೆಟ್ ರೀಚ್ ಮಾಡಲು ಪಾಲಿಕೆ ಕಂಡವರ ಕೈಗೆ ಸಮೀಕ್ಷೆಯ ಸ್ಟಿಕ್ಕರ್ ಕೊಡ್ತಾ ಇದೆ. ಪೌರ ಕಾರ್ಮಿಕರ ಜೊತೆ ಕೆಲವು ಕಡೆ ಗಲಾಟೆಗಳಾಗ್ತಾ ಇರೋದ್ರಿಂದ ಪೌರ ಕಾರ್ಮಿಕರನ್ನ ಈ ಸಮೀಕ್ಷೆ ಕಾರ್ಯಕ್ಕೆ ಬಳಸಿಕೊಳ್ಬಾರ್ದು ಅಂತ ಬೊಮ್ಮನಹಳ್ಳಿ
ಹುಬ್ಬಳ್ಳಿ ವಲಯದ ಪಾಲಿಕೆ ಅಧಿಕಾರಿಗಳಿಗೆ ಬೆಂಗಳೂರು ನಗರ ಪೌರ ಕಾರ್ಮಿಕರ ಸಂಘ ಮನವಿ ಮಾಡಿದೆ. ಅಧಿಕಾರಿಗಳು ಕಳಿಸೋದು ಅವ್ರ ತಪ್ಪು. ಯಾಕಂದರೆ ಮನೆಯಲ್ಲಿ ನಮ್ಮನ್ನು ಬೈತಾರೆ, ಅದಕ್ಕೆ ನಮ್ಗೆ ತಡೆಯೋಕ್ಕಾಗದೆ ನಾವುಗಳು ಗಲಾಟೆಗೆ ಹೋಗೋಂಗೆ ಕೆಟ್ಟ ಮಾತುಗಳು ಮಾತಾಡೋ ಥರ ಬರುತ್ತೆ. ನಮ್ಮ ಪೌರ ಕಾರ್ಮಿಕರಾಗಲಿ ಬಳಸ್ಕೋಬೇಡ ಅಂತ ನಾವು ಅಧ್ಯಕ್ಷರಾಗಿ ವಿನಂತಿಸ್ಕೊತೀನಿ.